ಮಾತಾಡ್ತಾನಂತೆ ನೀನು ಹುಚ್ಚ ಇದ್ಯಾನು ಜಗತ್ತದಾಗ ಫೋನ್ ಇಲ್ಲದೇನು ಏನ ಹುಡುಗೇನು ಮಾತಾಡ್ತೀವಿ ಇವೆಲ್ಲ ಏನ್ ಮಾತಾಡುದು ಇದ್ಯಾನು ಹೊಸ ಏನಿದ್ರು ಹಿಂಗಂದ್ರೆ ಏನಿದ್ರ ಅರ್ಥ ಏನ್ ಜಾಗು ಮಾಡ್ದ ಏನಿದ್ರ ಅರ್ಥ ಏನು ಇಂಥವು ತಮ್ಮ ನಾವು ಮನುಷ್ಯನಾಗಿ ಹುಟ್ಟಿದೆವು ಮನುಷ್ಯರಂಗಿರ್ಬೇಕು ದನ ಪಶು ಪಕ್ಷಿ ಅಲ್ಲ ನಾವು ದನಗಳಿಗೆ ನಿಯಮ ಇಲ್ಲ ದನ ಕುರಿ ಆಡುಗಳಿಗೆ ನಿಯಮಗಳಿಲ್ಲ ಮನುಷ್ಯಗೆ ನಿಯಮ ಅದ ಸಭಾ ಎಲ್ಲ ಶಾಂತರಾಗಿರಿ ಶಾಂತ ಆಗಿರಿ ಅಂತನೂ ಅವಶ್ಯಕತೆನೆ ಇಲ್ಲ ಅಷ್ಟು ಶಾಂತದಿಂದ ಅದಾವ್ರಿ ಬಹಳ ಒಳ್ಳೆ ಅನುಭವದ ವಿಷಯ ನಡೆದದ ಮುಂದಿನ ಸಂಧಿಗೆ ನೋಡಿ ನೀವು ಇದಕ್ಕ ಶಾಂತ ಯಾಕಂತ ಕೇಳ್ರಿ ಈ ಜಗತ್ತದೊಳಗ ಮನುಷ್ಯಗ ಏನ್ ಬೇಕು ಅಂತ ಕೇಳಿದ್ರೆ ಜ್ಞಾನ ಬಹಳ ಮುಖ್ಯ ಏನೋ ಈ ಮನುಷ್ಯ ಜನ್ಮಕ್ಕೆ ಬಂದ ಬಳಕ ಜ್ಞಾನ ಅನ್ನೋದು ಒಂದು ಬಹಳ ಮುಖ್ಯ ಅದ ನಾವು ಯಾನ ಮಾತಾಡಬೇಕು ಜನರಿಗೆ ನಾವು ಯಾನ ಕೊಡಬೇಕನ್ನೋದು ಮೊದಲು ಮನುಷ್ಯನಲ್ಲಿ ಇದು ಟೆಕ್ನಿಕಲ್ ಬೇಕು ಜ್ಞಾನ ಬೇಕು ಏನರೇ ಹೇಳಿ ಏನರೇ ಒಂದು ತಲೆಯಾಗ ಒಂದು ಇಟ್ಟು ಇಲ್ಲದು ಆ ತಲೆ ಒಳಗೆ ಗೋಜ್ ಹಾಕಬಾರ್ದು ಹೌದಲ್ಲ ಹೌದು ಯಾವಾಗ ವಿಷಯವನ್ನು ಮಾತಾಡ್ಬೇಕಾದ್ರೆ ಹಣ್ಣು ಬಾಳಿ ಕೈ ಸುದ್ದಂಗ ಆಗ್ಬೇಕು ಕಲ್ತು ಸುಳಿದ್ರೆ ಕಡಡು ಬಾ ಆಗ್ತದ್ರಿ ಯಾಕೆ ಕೇಳ್ರಿ ಯಾಕ ನೋಡು ಮಾತಾಡ್ಬೇಕು ಅಂತದು ಅಂತಾದಿರ್ಬೇಕು ಜನರು ಎಷ್ಟೋ ದಿನದ ತಲೆ ಒಳಗಿದ್ದಂತ ರೋಗ ಹೋಗ್ಬೇಕು ಹೌದು ಹೌದು ಶರಣರು ಹೇಳ್ಯಾರ ಏನಂತ ದೇವ್ರಿಗೆ ಪರೀಕ್ಷೆ ಮಾಡಬೇಡ್ರಿ ಏನೋ ದೇವ್ರಿಗೆ ಪರೀಕ್ಷೆ ಮಾಡಬೇಡ್ರಿ ಹಾ ಗುರುವಿಗೆ ಜಾತಿ ಕೇಳಬೇಡ್ರಿ ಇವೆರಡು ಮಾತು ಶರಣ ಗುರು ಮಹಾತ್ಮರು ಹೇಳ್ಯಾರ ನಿಮಗ ಮಹಾರಾಜ್ರ ಹಂಗ್ಯಾಕಂದಿರ್ಬೇಕ್ರಿ ಅವರು ಏನು ಗುರುವಿಗೆ ಜಾತಿ ಕೇಳಬಾರ್ದು ಹಾ ಯಾಕೆ ಕೇಳಬಾರ್ದು ಯಾಕ ನಿಮ್ಗೆ ಉದಾಹರಣೆಗಾಗಿ ಹೇಳ್ತೀನಿ ನಿಮಗೆ ಹೇಳಿದಲ್ಲ ನೀವು ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ಒಂದ್ ಕೆಲಸ ಮಾಡ್ಬೇಕು ಇವ್ ಮೈಕ್ ಹಂಗ ಗೊತ್ತದಲ್ರಿ ಮಹಾರಾಜ್ರ ಪೂರಾ ಬಾಯಾಗ ಹಿಡ್ದಂಗೆ ಹಾಡ್ಬೇಕು ನೀವು ಇರ್ಲಿ ಈಗ ಡಾಕ್ಟರ್ ದವಾಖಾನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಕೂತವ್ರು ಆ ದವಾಖಾನೆ ನಮ್ಮ ಪತಿನೇ ಡಾಕ್ಟರ್ ಅಂತ ಹೇಳಿ ಯಾರು ಹೋಗಿರೇನು ಹಂಗ ದವಾಖಾನಿಗೆ ಹೋಗ್ಬೇಕಾದ್ರ ನಮ್ಮ ಪಕ್ಕಿನೇ ಹಾನ ಅಂತ ಹೇಳಿ ಹಿಂಗೆ ಯಾರು ಹೋಗಿಲ್ಲ ಮಹಾರಾಜ್ರ ನಮ್ಮ ಬಲ್ಲೆ ಒಂದು ರೋಗ ಆಗಿತ್ತಂದ್ರ ಈ ರೋಗಿಗೆ ಸ್ಪೆಷಲಿಸ್ಟ್ ಯಾವ ಇತ್ತಂದ್ರ ಅವ ಯಾವ ಜಾತಿ ಹಾಕಿರ್ಲಕ್ಕ ಅಲ್ಲಿ ಹೋಗೇಬೇಕು ಏನು ನಮ್ಮ ಅಪರೇಷನ್ ಮಾಡಿ ನಮ್ಮ ರೋಗ ತೆಗೆಯಬೇಕು ಹೌದಲ್ಲ ಶಾಣೆ ಯಾವ ಸಮಾಜದಾಗ ಹಾಕಿರಲ್ಲ ಶಾಣೆ ಇದ್ದು ಹೋಗ್ಬೇಕು ಅದಕ್ಕೆ ಇಲ್ಲಿ ಹೇಳ್ತಾನವ ಹಾ ನಮಗ ಇಲ್ಲಿ ಆದೂ ರೋಗ ಲಗಸಿ ತೆಗಿತಾರ ಅವರು ಹೌದಲ್ಲ ಆಪರೇಷನ್ ಮುಖಾಂತರ ಈ ಮನುಷ್ಯ ಜನ್ಮಕ್ಕೆ ಭವರೋಗ ಅದ ಈ ಜನ್ಮಕ್ಕೆ ಭವರೋಗ ಅಂದ್ರೆ ಚೌರ್ಯಾಯಿಸಿ ಅವನಿ ಒಳಗೆ ತಿರುಗಿ ಬಂದುದು ರೋಗ ತುಂಬ್ಯಾದ್ರಿಂದಲ್ಲಿ ಇದು ಹುಟ್ಟು ಸಾವು ಇದು ಹುಟ್ಟು ಸಾವನಂತದ ದೊಡ್ಡ ರೋಗದ ಈ ರೋಗ ತೆಗಿಬೇಕಾದ್ರೆ ಗುರು ಎಂತವ ಬೇಕು ಇದಕ್ಕೆ ಸೋತ್ರಿ ಬ್ರಹ್ಮನಿಷ್ಠನೇ ಬೇಕು ಅವ ಏನಾದ್ರು ಒಂದು ರೋಗ ತೆಗೆದ ಬಿಡು ಅರೇ ನಿನ್ನ ಜನ್ಮಾಂತರ ರೋಗ ತೆಗೆವ ಗುರುನಾಥ್ ಅವನಿಗೆ ಜಾತಿ ಇಲ್ಲ ಹುಲ ಇಲ್ಲ ಭೇದಿಲ್ಲ ಅವನಲ್ಲಿ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥಿಗೆ ಶರಣಾಗತ್ತಾನವ ಅದಕ್ಕೆ ಇಂಥ ಒಂದು ಅನುಭವದ ಸೇವೆ ಕೇಳುವ ಸಂಬಂಧ ಈ ಸತ್ಯ ಸಂಘಗಳ ಅದಾವ ಈಗ ನಮ್ಮ ಹೇಳಿದ್ರು ನಮ್ಮ ಕಲಾವಂತರು ಜಾದು ಮಾಡೋದು ಬಹಳ ನೋಡ್ರಿ ಜಾದು ಮಾಡಿದ್ರಿ ಶಿವಸ್ಥಾನ ಮುಂದೆ ನಿಂತಾರ ಜಾದು ಎಂತದ್ ಮಾಡ್ತಾರ ನೋಡ್ರಿ ಒಂದು ಹೊಲಾಗ ಶಿವಸ್ಥಾನ ಎಲ್ಲ ಇಟ್ಕೊಂಡು ಹುಡುಗಂತ ನಮ್ಮಪ್ಪ ಜಾದು ಮಾಡ್ತಾನಂತ ಚೇಂಜ್ ಮಾಡಿ ನನ್ನ ಹಂಚಿನ ಮಕ್ಕಳ ಅಂತ ಮುಂಜಾನೆ ಅವ್ರು ಹೇಳೋದು ಆಕಾಡಿದ್ ಬರ್ತಾನಂತೆ ನೀನು ಹುಚ್ಚ ಇದ್ಯಾನು ಜಗತ್ತದಾಗ ಫೋನ್ ಇಲ್ಲದೇನು ಏನ ಹುಡುಗೇನು ಮಾತಾಡ್ತೀವಿ ಇವೆಲ್ಲ ಏನ್ ಮಾತಾಡುದು ಇದ್ಯಾನು ಹೊಸ ಏನಿದ್ರು ಹಿಂಗಂದ್ರೆ ಏನಿದ್ರ ಅರ್ಥ ಏನ್ ಜಾಗು ಮಾಡ್ದ ಏನಿದ್ರ ಅರ್ಥ ಏನು ಇಂಥವು ತಮ್ಮ ನಾವು ಮನುಷ್ಯನಾಗಿ ಹುಟ್ಟಿದೆವು ಮನುಷ್ಯರಂಗಿರ್ಬೇಕು ದನ ಪಶು ಪಕ್ಷಿ ಅಲ್ಲ ನಾವು ದನಗಳಿಗೆ ನಿಯಮ ಇಲ್ಲ ದನ ಕುರಿ ಆಡುಗಳಿಗೆ ನಿಯಮಗಳಿಲ್ಲ ಮನುಷ್ಯಗೆ ನಿಯಮ ಅದ ಯಾವ ರೀತಿ